ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಂಚತನ್ಮಾತ್ರ ಸಂಜೆಯ ಸಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ 18ನೇ ಪದ್ಯ. ಚತುರಮೂರ್ತ್ಯಾತ್ಮಕ ಹರಿಯು ತ್ರಿವಿಂಶತಿ ಸ್ವರೂಪದಿ ಬ್ರಹ್ಮನೊಳು ಮಾರುತನೊಳು 27 ರೂಪದೊಳಿಪ್ಪ ಪ್ರದ್ಯುಮ್ನ ಸುತರೊಳು 25 18 ತುಳ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. ಬ್ರಹ್ಮದೇವರಲ್ಲಿ ಪರಮಾತ್ಮ 30 ರೂಪದಿಂದ, ವಾಯುದೇವರಲ್ಲಿ 27 ರೂಪದಿಂದ, ಸರಸ್ವತೀ ದೇವಿಯರಲ್ಲಿ 25 ರೂಪದಿಂದ, ಭಾರತೀ ದೇವಿಯರಲ್ಲಿ 18 ರೂಪದಿಂದ ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಚತುರ್ಮೂರ್ತಿಯಾಗಿರುವಂತಹ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಎಲ್ಲ ಕಡೆಯಲ್ಲೂ ಇದ್ದಾನೆ. 100 ವರ್ಷಕ ದಿವಸ 36,000 ವ್ಯಹು ನಾಡಿ ಶರೀರದೊಳಗೆ ನಿತ್ಯಹು ಸ್ತ್ರೀ ಪುಂಭೇದದಲ್ಲಿ ಹರಿಯ ಏರದಿಕ 70,000 ಮೂರ್ತಿಗಳನ್ನೇ ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು. 100 ವರ್ಷಕ್ಕೆ ಮನುಷ್ಯನ ಆಯುಷ್ಯ ಪರಿಮಿತಿ 100 ವರ್ಷ ಅಂತ ಹೆಸರು. 100 ವರ್ಷ ಅಂತ ನಿಯಮ ಇದೆ. ಈ 100 ವರ್ಷಕ್ಕೆ 360 ದಿವಸಗಳಂತೆ 100ರಿಂದ ಗುಣಿಸಿದರೆ 36,000 ಆಗುತ್ತೆ. ಈ ಕಾಲನಾಮಕ ಬಹಿರ್ರೂಪಗಳೇ ದೇಹದ ಬಲಭಾಗದಲ್ಲಿ 36,000 ಮಹತ್ತತ್ವಾತ್ಮಕ ನಾಡಿಗಳಲ್ಲಿ ಪುರುಷ ರೂಪಗಳು. ಇವು ಹಗಲಿಗೆ ನಿಯಾಮಕ ರೂಪಗಳು. ಎಡಭಾಗದಲ್ಲಿರುವ ಅಹಂಕಾರ ತತ್ವಾತ್ಮಕ ನಾಡಿಗಳು 36,000. ಇಲ್ಲಿ ಪರಮಾತ್ಮನ ಸ್ತ್ರೀ ರೂಪಗಳು, ರಾತ್ರಿ ನಿಯಾಮಕ ರೂಪಗಳು. ಒಟ್ಟು 72,000 ನಾಡಿಗಳಲ್ಲಿ ಪುರುಷ ಸ್ತ್ರೀ ಭೇದದಿಂದ ಪರಮಾತ್ಮ ಇದ್ದಾನೆ ಅಂತ ತಿಳಿದು ನೆನೆದು ಆ ಪರಮಾತ್ಮನ ಮೂರ್ತಿಗಳನ್ನು ಸ್ಮರಣೆ ಮಾಡುತ್ತಾ ಸರ್ವಾಧಾರಕನ ಸರ್ವ ಜಡಚೇತನರಿಗೆ ಆಧಾರನಾಗಿರುವ ಬಿಂಬರೂಪಿ ಪರಮಾತ್ಮನನ್ನು ಎಲ್ಲ ಠಾವಿನಲ್ಲಿ ಪೂಜಿಸಬೇಕು ಅಂತ ಹೇಳ್ತಾರೆ. ಮೂಲ ರೂಪದಂತೆ ಎಲ್ಲ ರೂಪಗಳು ಪರಮಾತ್ಮಂದು ಪರಿಪೂರ್ಣವಾಗಿಯೇ ಇವೆ. ಕಾಲ ಕರ್ಮ ಗುಣ ಸ್ವಭಾವಗಳಾಲಯನು ತಾನಾಗಿ ಲಕ್ಷ್ಮೀ ಲೋಲ ತತ್ತದ್ರೂಪನಾಮದಿ ಕರೆಸುತ್ತೊಳಗೆದ್ದು ಲೀಲೆಯಿಂದಲೇ ಸರ್ವಜೇವರ ಪಾಲಿಸುವ ಸಂಹರಿಸಿ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನ ಮಾಡಿ. ಮೂಲರೂಪಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಮೂಲನಾರಾಯಣನಿಗೆ ಹರಿ ಅತ್ಯಂತ ಅಭಿನ್ನನಾಗಿದ್ದಾನೆ. ನಿತ್ಯರಾಗಿರುವಂತಹ ರಮಾದೇವಿಯಲ್ಲಿ ಮಹಾಲಕ್ಷ್ಮೀ ದೇವಿಯಲ್ಲಿ ನಿಂತು ಮಹಾಲಕ್ಷ್ಮೀ ದೇವಿಯ ದ್ವಾರ ನಿತ್ಯರಾದ ಜೀವರು ಅನಾದಿ ಕರ್ಮ ನಿತ್ಯ, ಮಹಾಕಾಲ ನಿತ್ಯ, ಜೀವರು ತ್ರಿವಿಧರು. ಇವರ ಗುಣ ಸ್ವಭಾವಗಳು ನಿತ್ಯವಾದದ್ದು. ಇವುಗಳಲ್ಲಿ ಪರಮಾತ್ಮ ಲಕ್ಷ್ಮೀ ಆಲಂಗಿತನಾಗಿ ರಮೆಗೆ ಆನಂದವನ್ನು ಕೊಡುತ್ತಾ ಇದ್ದಾನೆ. ಮೂಲ ಕಾರಣ ಪ್ರಕೃತಿ, ಮೂಲ ಚಿತ್ತ ಪ್ರಕೃತಿ ಕಾರಣವಾಗಿದ್ದಾಳೆ. ಜಡ ಪ್ರಕೃತಿ ಕಾರ್ಯ ರಮೆಯ ದ್ವಾರ. ಯಾವ ಜೀವರಿಗೆ ಯಾವ ಕಾಲದಲ್ಲಿ ಸೃಷ್ಟಿ ಅವರವರ ಅನಾದಿ ಕರ್ಮದಂತೆ ಅವರವರ ಗುಣ ಸ್ವಭಾವದಂತೆ ಯಾವ ಕಾಲಕ್ಕೆ ಯಾವ ದೇಹವನ್ನು ಕೊಡಬೇಕೋ ಕೊಟ್ಟು ಲಕ್ಷ್ಮೀಲೋಲನಾಗಿರುವಂತಹ ಪರಮಾತ್ಮ ತತ್ತದ್ರೂಪ ತನ್ನಾಮಗಳಿಂದ ಆಯಾ ರೂಪ ಆಯಾ ನಾಮಗಳಿಂದ ಕರೆಸುತ್ತಾ ಒಳಗಿದ್ದು ಕಾಲ ಗುಣ ಕರ್ಮ ಸ್ವಭಾವಗಳ ಅಂತರ್ನಿಯಾಮಕನಾಗಿದ್ದು ಲೀಲೆಯಿಂದಲೇ ಯಾವ ಶ್ರಮವೂ ಇಲ್ಲದೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿಯಂತೆ ಸರ್ವಜೀವರನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮರೂಪದಿಂದ ತಾನೇ ಪಾಲಿಸುತ್ತಾನೆ. ಬ್ರಹ್ಮರೂಪದಿಂದ ಸೃಷ್ಟಿ ಮಾಡ್ತಾನೆ, ವಿಷ್ಣು ರೂಪದಿಂದ ತಾನೇ ಪಾಲಿಸುತ್ತಾನೆ, ರುದ್ರರೂಪದಿಂದ ಸಂಹಾರ ಮಾಡ್ತಾನೆ. ತಿರಜವರ್ತಿಗಳನುಸಿ ಪ್ರಜ್ವಲಿಸಿ ತ್ರಿದೀಪಗಳ ಆಲಯದ ಕತ್ತಲೆ ಭಂಗಿಸಿ ತತ್ಕಥಾರ್ಥವ ತೋರುವಂದದಲೇ ಜಲರು ಹೇಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಲೆದು ಪೊಳೆವುತ ತೋರುವನು ಗುಣರೂಪ ಕ್ರಿಯೆಗಳನ್ನು. ತಿಲಜವರ್ತಿಗಳನ್ನು, ತಿಲಜ ಅಂದರೆ ಎಣ್ಣೆ, ವರ್ತಿ ಅಂದರೆ ಬತ್ತೆಗಳು.
ಎಷ್ಟು ಎಣ್ಣೆ ಇರುವುದೋ, ಎಣ್ಣೆಯಲ್ಲಿ ಬತ್ತಿ ಎಷ್ಟು ದಪ್ಪವಾಗಿರುವುದೋ ಅದಕ್ಕೆ ಸರಿಯಾಗಿ ದೀಪ ಪ್ರಕಾಶವಾಗುವಂತೆ ಅವರ ಭಕ್ತಿಗನುಸಾರವಾಗಿ ಪ್ರಕಾಶನಾಗ್ತಾನೆ. ಸರ್ವಜೀವ ಶ್ರೀ ಪರಮಾತ್ಮ ಸರ್ವಜೀವರ ಬಿಂಬನಾಗಿದ್ದಾನೆ. ಒಂದೇ ಪ್ರಕಾರನಾಗಿದ್ದರೂ ಜಲರು ಹೇಕ್ಷಣ. ಜಲದಲ್ಲಿ ಉತ್ಪನ್ನವಾದ ಕಮಲದಂತೆ ವಿಶಾಲವಾದ ನೇತ್ರವುಳ್ಳ ಪರಮಾತ್ಮನು, ಕರುಣಾಮೃತ ವೀಕ್ಷಣನಾಗಿರುವಂತಹ ಪರಮಾತ್ಮನು ತನ್ನ ನಿಜಭಕ್ತರಾದ ಬ್ರಹ್ಮಾದಿ ತೃಣಾಂತ ಮುಕ್ತಿಯೋಗ್ಯರಾದ ಸಕಲ ಜೀವರಲ್ಲಿ ಸ್ವರೂಪಭೂತವಾದ ಜೀವತೆ ಯೋಗ್ಯತೆ ಭಕ್ತಿ ಎಂಬುದೇ ಸ್ನಿಗ್ಧವಾದ ಎಣ್ಣೆ. ಸದಾಚಾರ ಸತ್ಕರ್ಮ ಜ್ಞಾನ ಈ ಪ್ರೀತಿಯಾಗಿ ಜ್ಞಾನದಿಂದ ಪರಮಾತ್ಮನು ಸ್ವರೂಪ ಯೋಗ್ಯತೆಯಂತೆ ಬಿಂಬರೂಪನಾಗಿ ಹೊಳಿತಾನೆ. ಅಪರೋಕ್ಷ ಜ್ಞಾನ ಕೊಟ್ಟು ಜೀವ ಯೋಗ್ಯತೆಗನುಗುಣವಾಗಿ ತನ್ನ ಗುಣರೂಪ ಕ್ರಿಯಾ ಲೀಲಾ ವ್ಯಾಪಾರಗಳನ್ನು ಜೀವರಿಗೆ ಪ್ರಕಟಿಸಿ ತೋರಿಸ್ತಾ ಮುಕ್ತಿಯಲ್ಲಿ ನಿತ್ಯಾನಂದವನ್ನು ಕೊಡ್ತಾನೆ ಕರುಣಾಸಮುದ್ರನಾದ ಪರಮಾತ್ಮ. ಮರೆಯದಿರಿ ಅವನನ್ನು ಅಂತ ಹೇಳ್ತಾ ಇದ್ದಾರೆ. ಆವ ದೇಹವ ಕೊಡಲಿ ಹರಿಮತ್ತಾವ ಲೋಕದೊಡೆಲಲಿ ಮತ್ತಾವ ದೇಶದೊಳಿರಲಿ ಆವ ಅವಸ್ಥೆಗಳು ಬರಲಿ. ಈ ವಿಧದಿ ಜಡಚೇತನರುಳು ಪರಾವರೇಶ ರೂಪಗುಣಗಳ ಭಾವಿಸುತ್ತ ಸುಜ್ಞಾನ ಭಕುತಿಯ ಬೇಡುಕೊಂಡಾಡು. ಪರಮಾತ್ಮ ಯಾವ ದೇವ ಕೊಡಲಿ ಭೀತನಾಗಬೇಡ ಅಂತ ಹೇಳ್ತಾರೆ. ನಿನ್ನ ಬಿಂಬನಾಗಿ ಹೊಳೆದ ಮೇಲೆ ಪರಮಾತ್ಮನ ಅನುಗ್ರಹದಿಂದ ಪರೋಕ್ಷ ಜ್ಞಾನದಿಂದ ಪ್ರಾರಬ್ಧ ಕರ್ಮವಶಾತ್ ಕೆಲವು ಜನ್ಮಗಳನ್ನು ಕೊಟ್ಟಾನು. ಇಂತಹ ದೇಹಾವಸ್ಥೆಯಲ್ಲಿ ಮತ್ತು ಅಜ್ಞಾನ ದೇಶದಲ್ಲಿ ಅನೇಕ ದೇಹ ನೀಚೆಯವಣೆ ಬರುತ್ತವೆ. ಆಯಾ ಕಾಲ ದೇಶ ಅವಸ್ಥಾ ಭೇದದಿಂದ ಪರಮಾತ್ಮನೇ ಕೊಟ್ಟ ದೇಹ ಅನುಭವಿಸಿ ಕರ್ಮ ವಿಪಾಕ ತೀರಿದ ಮೇಲೆ ಆ ಮಾನವ ದೇಹ ಕೊಟ್ಟಾಗ ಗುರುಗಳ ಅನುಗ್ರಹದಿಂದ ಜ್ಞಾನ ಪಡೆದು ಹಿಂದೆ ಹೋದ ಅನೇಕ ಜನ್ಮಗಳು, ಮುಂದೆ ಬರುವ ಅನೇಕ ಜನ್ಮಗಳು, ಹೇಗಿರುವ ದೇಹವು ಯಾವ್ಯಾವ ದೇಶ ಯಾವ್ಯಾವ ಅವಸ್ಥೆಯಲ್ಲಿ ಬಾಲ್ಯಾದಿ ಅವಸ್ಥಾಗಳು, ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥಾಗಳು ಬಂದರು. ಈ ಪ್ರಕಾರ ಸರ್ವದೇಹ ಸರ್ವದೇಶ ಸರ್ವಕಾಲ ಅವಸ್ಥಾಗಳನ್ನು ಪ್ರೇರಿಸುವನು ಪರಮಾತ್ಮ ಅಂತರ್ನಿಯಾಮಕನಾಗಿದ್ದಾನೆ ಅಂತೇಳಿ ತಿಳಿದುಕೊಂಡು ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಅವರಿಗಿಂತ ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅವರವರ ಜೀವರ ಯೋಗ್ಯತಾನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಮಾಡಿಸ್ತಾನೆ ತಿಳ್ಕೊಬೇಕು. ಸುಜ್ಞಾನ ಸಮೀಚೀನ ಜ್ಞಾನ. ಪರಮಾತ್ಮ ಸ್ವತಂತ್ರ, ಎಲ್ಲರೂ ಪರಮಾತ್ಮನ ಅಧೀನರು, ಯಾವಾಗಲೂ ಪರಮಾತ್ಮನ ದಾಸರು. ಪಂಚಭೇದ ತಾರತಮ್ಯವನ್ನು ತಿಳಿದುಕೊಂಡು ಸುಜ್ಞಾನ ಭಕ್ತಿ ನಿರವಧಿಕವಾದ ಪ್ರೇಮದಿಂದ ನಿರ್ವ್ಯಾಜವಾದ ಭಕ್ತಿಯಿಂದ ಆ ಪರಮಾತ್ಮನನ್ನು ಪ್ರಾರ್ಥಿಸು ಅಂತ ಹೇಳ್ತಾ ಇದ್ದಾರೆ, ಸ್ತೋತ್ರ ಮಾಡು ಅಂತ ಹೇಳ್ತಾ ಇದ್ದಾರೆ. ಒಂದರೊಳಗೊಂದೊಂದು ಬೆರೆದಿಹ ಇಂದಿರೇಶನ ರೂಪಗಳು ಮನ ಬಂದ ತೆರದಲ್ಲಿ ಚಿಂತಿಸಿದನು ಮಾನವಿದಕ್ಕೆಲ್ಲ. ಸಿಂಧುರಾಜನೊಳಂಬರಾಲಯ ಬಂಧಿಸಲು ಪ್ರತಿ ತಂತುಗಳು ಉದದ ಬೆಂದು ವ್ಯಾಪಿಸಿದಂತೆ ಇರುತ್ತಿಪ್ಪನು ಚರಾಚರದೆ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು, ಅವನ ರೂಪ ಅನಂತ ರೂಪಗಳು. ಹೇಗೆಂದರೆ ಜೀವರು ಅನಂತ, ದೇಶ ಅನಂತ, ಕಾಲ ಅನಂತ, ಕರ್ಮ ಅನಂತ, ಗುಣಸ್ವಭಾವಗಳು ಅನಂತ, ಜೀವರ ದೇಹಗಳು ಅನಂತ, ಜಡ ಪ್ರಕೃತಿ ಪರಮಾಣುಗಳು ಅನಂತ. ಹೀಗೆ ಅನಂತ ಶ್ರೀಹರಿ ರೂಪಗಳು ಒಂದರೊಳಗೆ ಒಂದು ಬೆರೆದಿಹವು. ಮೇಲೆ ಹೇಳಿದಂತೆ ಒಂದು ರೂಪದಲ್ಲಿ ಅನಂತ ರೂಪಗಳು ಸೇರಿಕೊಂಡಿವೆ ಮತ್ತು ಒಂದು ರೂಪವು ಅನಂತ ರೂಪಗಳಲ್ಲಿ ಸೇರಿಕೊಂಡಿದೆ. ಇಂತಹ ಅತ್ಯದ್ಭುತ ಮಹಿಮನ ಅನಂತ ರೂಪ ಗುಣಗಳನ್ನು ಮಹಾಲಕ್ಷ್ಮೀ ದೇವಿಯಿಂದಲೇ ಸಾಕಲ್ಯೇನ ತಿಳಿಯಲು ಅಶಕ್ಯವಾದರೂ ಭಯಪಡಬೇಡಿರಿ. ನಿಮ್ಮ ಯೋಗ್ಯತೆಯಂತೆ ನಿಯಾಮಕನಾದ ಪರಮಾತ್ಮನು ಪ್ರೇರಿಸಿದಂತೆ ಮನಬಂದ ತೆರದಲ್ಲಿ ಯಾವ ಕಾಲ ಯಾವ ದೇಶದಲ್ಲಿ ಮನಸ್ಸಿಗೆ ಪ್ರೇರಿಸಿದಂತೆ ಶ್ರೀಹರಿ ಒಬ್ಬನೇ ಅನಂತರೂಪನಾಗಿ ತಿಳಿದು ಆ ರೀತಿಯಾಗಿ ಚಿಂತನೆ ಮಾಡ್ತಾಯಿರಿ. ಇದಕ್ಕೆ ಯಾವ ಅನುಮಾನ ಪಡಬೇಡಿ. ಒಂದು ರೂಪ ಚಿಂತಿಸಿದರೆ ಅನಂತ ರೂಪಗಳು ತೃಪ್ತಿಯಾಗುತ್ತವೆ. ಅದಕ್ಕೆ ದೃಷ್ಟಾಂತ ಹೇಳ್ತಾರೆ. ಸಿಂಧುರಾಜನಳು ಮಹಾಸಮುದ್ರ ನೀರಿನಲ್ಲಿ
ಅಂಬರಾಲಯ ಅರಿವೆಯಿಂದ ರಚಿಸಿದ ಮನೆ ಮಾಡಿ ಕಟ್ಟಲು ಆ ಅರಿವೆಯ ತಂತುಗಳಲ್ಲಿ ಪ್ರತಿ ದಾರಗಳಲ್ಲಿ ಉದಕ ಬಿಂದುಗಳು ಅನಂತವಾಗಿ ವ್ಯಾಪಿಸಿದಂತೆ ಅನಂತ ಉದಕ ಬಿಂದುಗಳ ತೆರ ಅನಂತ ರೂಪಿಯಾಗಿರುವಂತಹ ಪರಮಾತ್ಮನು ಚರಾಚರದಿ ಚೇತನ ಜಡರಲ್ಲಿಯೂ ಬ್ರಹ್ಮಾಂಡ ಬಹಿರದಲ್ಲಿಯೂ ವ್ಯಾಪಿಸಿದ್ದಾನೆ. ಒಂದು ರೂಪದೊಳಗೊಂದು ಅವಯದೊಳೊಂದು ರೂಪದೊಳೊಂದು ದೇಶದಿ ಪೊಂದೀಪ್ವಜ ಅಜಾಂಡ ಅನಂತಾನಂತ ಕೋಟಿಗಳು ಹಿಂದೆ ಮಾರ್ಕಂಡೇಯ ಕಾಣನೆ ಒಂದು ರೂಪದಿ ಸೃಷ್ಟಿ ಪ್ರಳಯವ ಇಂದಿರೇಶನುಳೇನಿದಚ್ಚರಿ ಅಪ್ರಮೇಯ ಸದಾ. ಒಂದು ರೂಪದಳು ಪರಮಾತ್ಮನ ಅನಂತ ರೂಪಗಳಿದ್ದರು. ಒಂದೇ ವಾಸುದೇವ ರೂಪದ ಒಂದು ಅವಯವದೊಳಗೆ ಒಂದು ಕರಚರಣಾರ್ಧಿ ಅಂಗಗಳಲ್ಲಿ ಒಂದು ರೋಮಗಳಲ್ಲಿ ಅಜಾಂಡ ಬ್ರಹ್ಮಾಂಡ ಅನಂತಾನಂತ ಕೋಟಿಗಳು ಹೊಂದಿಕೊಂಡಿವೆ. ಹೊಂದಿಕೊಂಡಿರುವುದಕ್ಕೆ ಈ ಜಡಗಳಾದ ಬ್ರಹ್ಮಾಂಡಗಳಿಗೆ ಶಕ್ತಿ ಇಲ್ಲ. ಪರಮಾತ್ಮ ತನ್ನ ಇಚ್ಛೆಯಿಂದ ಮಹತ್ತಾದ ಬ್ರಹ್ಮಾಂಡಗಳನ್ನು ಸೂಕ್ಷ್ಮವಾಗಿ ಮಾಡಿ ಅನಂತ ಬ್ರಹ್ಮಾಂಡಗಳನ್ನು ಧಾರಣ ಮಾಡಿದ್ದಾನೆ. ಅದನ್ನು ಆ ಮಹಾತ್ಮೆಯನ್ನು ಭಕ್ತರಾಗಿರುವಂತಹ ಮಾರ್ಕಂಡೇಯ ಋಷಿಗೆ ಒಲಿದು ಆತನ ಆಶ್ರಮದಲ್ಲೇ ಪ್ರಳಯೋದಕವನ್ನು ಕಲ್ಪಿಸಿ ತನ್ನ ಒಂದು ರೂಪದಿಂದಲೇ ಅನಂತ ರೂಪಗಳನ್ನು ಆವಿರ್ಭೂತವನ್ನಾಗಿ ಮಾಡಿ ಒಂದೇ ರೂಪನಾದರೂ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡುವ ರೂಪಗಳನ್ನು ಹಿಂದಿನ ಕಲ್ಪ ಅಥವಾ ಹಿಂದಿನ ಯುಗದಲ್ಲಿ ಮಾರ್ಕಂಡೇಯ ಋಷಿಗಳು ಕಾಣಲಿಲ್ಲವೇ? ಕಂಡಿದ್ದಾರೆ. ಪ್ರಳಯೋಗದಲ್ಲಿ ಶಿಶುವಾಗಿರುವ ಮುದ್ದು ಬಾಲನನ್ನು ಎತ್ತಿಕೊಂಡು ಅಪ್ಪಲಿಕ್ಕೆ ಹೋಗಲು ಶಿಶುವಾದ ಹರಿಯ ಶ್ವಾಸನಾಳದಿಂದ ಆ ಶಿಶುವಿನ ಉದರದಲ್ಲಿ ಪೊಕ್ಕು ಅಲ್ಲಿಯೂ ಸೃಷ್ಟಿ ಸ್ಥಿತ್ಯಾದಿ ಅತ್ಯದ್ಭುತ ವ್ಯಾಪಾರ ತೋರಿಸಿನೆಂದು ಭಾಗವತಾದಿ ಪುರಾಣಗಳಲ್ಲಿ ಹೇಳಿದೆ. ಇದೇ ಪರಮಾತ್ಮನ ಅತ್ಯದ್ಭುತವಾದ ಶಕ್ತಿ. ಇದು ಪರಮಾತ್ಮನಲ್ಲಿ ಏನು ಆಶ್ಚರ್ಯ ಅಂತಾರೆ, ಏನು ಆಶ್ಚರ್ಯ ಅಂತ ಇದ್ದಾರೆ. ಅಪ್ರಮೇಯ ಸದಾ ನಿರಂತರದಲ್ಲಿ ಯಾರಿಂದಲೂ ಪೂರ್ತಿಯಾಗಿ ಅರಿಯದಾದ ಮಹಾಮಹಿಮೆಯುಳ್ಳವನಾಗಿದ್ದಾನೆ ಪರಮಾತ್ಮ. ಒಂದನಂತ ರೂಪಗಳೊಂದು ಒಂದೇ ರೂಪದೊಳಗೆ ಲೋಕದೊಳಗೆ ಒಂದೇ ರೂಪದೇ ಸೃಷ್ಟಿ ಸ್ಥಿತಿ ಬದಲಾದ ವ್ಯಾಪಾರ ಒಂದೇ ಕಾಲದೆ ಮಾಡಿ ತಿಳಿಸದೆ ಹೊಂದಣಿಸಿಕೊಂಡಿಪ್ಪ ಜಗದಳು ನಂದನಂದನ ರಣದೊಳಗಿಂದ್ರ ಆತ್ಮಜಗೆ ತೋರಿಸನೆ. ಒಂದು ರೂಪ ಅನಂತಾನಂತ ರೂಪಗಳೊಳಗಿರುವುದು, ಅನಂತ ರೂಪಗಳಲ್ಲಿ ಒಂದು ರೂಪ ಇರುವುದು. ಮೂಲರೂಪಿ ನಾರಾಯಣನಿಂದ ಅನಂತಾನಂತ ರೂಪಗಳು ಪ್ರಾದುರ್ಭವವಾಗಿವೆ. ಮೂಲ ರೂಪದಲ್ಲಿ ಲಯ ಅಥವಾ ಅನಂತ ರೂಪ ಗುಣಕ್ರಿಯಾಗಳು ಅನಂತ ರೂಪಗಳ ಶಕ್ತಿಯು ಮೂಲ ರೂಪದಂತೆ ಇರುತ್ತವೆ. ಸ್ವಲ್ಪವೂ ಅಂಶ ರೂಪಗಳಿಗೆ ಭೇದವಿಲ್ಲ. ಲೋಕಗಳೊಂದೇ ರೂಪದೇ ಈ ಎಲ್ಲ 14 ಲೋಕಗಳನ್ನು ಒಂದೇ ರೂಪದಿ ಶ್ರೀ ಮೂಲರೂಪಿಯಾಗಿರುವಂತಹ ನಾರಾಯಣನ ಕೃಷ್ಣ ಕೇಶಾವೇಶಪೂರ್ಣನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ವಿಶ್ವರೂಪನು ಇಂದ್ರಾಂಶನಾದ ಅರ್ಜುನನಿಗೆ ತನ್ನ ಮುಖದಲ್ಲಿ ತೋರಿಸಿದ ಸೃಷ್ಟಿ ಸ್ಥಿತಿ ಮುಂತಾದ ಅಷ್ಟಕರ್ತೃತ್ವ ವ್ಯಾಪಾರವನ್ನು ಒಂದೇ ಕಾಲ ತೋರಿದ್ದನ್ನು ನೋಡಿ ತಿಳಿಸಿದೆ. ಅರ್ಜುನ ಬೆರಗಾಗಿ ಸಾಕಪ್ಪ ಕೃಷ್ಣ ಅಂತ ಬೇಡ್ಕೊಳ್ತಾನೆ. ಇಂತಹ ಮಹಿಮೆಯನ್ನು ನೋಡಿದ ಅರ್ಜುನ ಉತ್ತಮಾಧಿಕಾರಿಯಾದರೂ ತನ್ನ ನಿಜ ಶಕ್ತಿ ಪೂರ್ಣ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದಳು ಇದರಂತೆ ಸಮಸ್ತ ಬ್ರಹ್ಮಾಂಡದಲ್ಲಿ ಸಂದಣಿಸಿ ಅನಂತಾನಂತ ರೂಪದಿಂದ ಓತಪ್ರೋತನಾಗಿ ತುಂಬಿಕೊಂಡಿರುವುದನ್ನು ರಣದೊಳು ಕುರುಕ್ಷೇತ್ರ ಯುದ್ಧದಲ್ಲಿ ಭೂಮಿಯಲ್ಲಿ ಇಂದ್ರಾತ್ಮಜನಿಗೆ ಇಂದ್ರಪುತ್ರನಾದ ಅರ್ಜುನಿಗೆ ಇಂತಹ ಮಹಾಮೇಹವನ್ನು ತೋರಿಸಲಿಲ್ಲೇನು? ತೋರಿಸಿದ್ದಾನೆ ಪರಮಾತ್ಮ. ಹೀಗೆ ಪರಮಾತ್ಮನ ಒಂದು ರೂಪದಲ್ಲಿ ಅನಂತಾನಂತ ರೂಪಗಳಿರುತ್ತವೆ. ಸಕಲ ಲೋಕಗಳನ್ನೂ ಒಂದೇ ರೂಪದಿಂದ ಸೃಷ್ಟಿ ಮಾಡಿರುವ ಪರಮಾತ್ಮನು ತನ್ನಲ್ಲಿರುವ ಅನಂತಾನಂತ ರೂಪಗಳನ್ನು ಅರ್ಜುನಿಗೆ ತೋರಿಸಿರುತ್ತಾನೆ. ಆದುದರಿಂದ ಒಂದು ರೂಪದಲ್ಲಿರುವ ಅನಂತಾನಂತ ರೂಪಗಳ ಜ್ಞಾನವು ಅಜ್ಞರಿಗೆ ಆಗದಿದ್ದರೂ ಜ್ಞಾನಿಗಳಿಗೆ ಇದ್ದೇ ಇರುತ್ತದೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಕಾಕಾರ ತೋರ್ಪವು ಅವಯವಗಳಲ್ಲಿ ಬೇರೆ ಬೇರೆ ಬೇರ್ಕಂಗೊಳಿಸುವ
ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮಜಾಂಡದೊಳು ಶ್ರೀರಮೇಶನ ಮೂರ್ತಿಗಳು, ರಮಾದೇವಿಗೆ ಪತಿಯಾಗಿರುವಂತಹ ಪರಮಾತ್ಮನ ಮೂರ್ತಿಗಳು ಜಗತ್ತಿನಲ್ಲಿ ಸರ್ವ ದೇಹಗಳಲ್ಲಿ ಹೇಗೆ ಸೇರಿದೆ ಅಂತಂದರೆ ನವನಾರಿ ಕುಂಜರದಂತೆ 9 ನಾರಿ ಸ್ತ್ರೀಯರಿಂದ ಶ್ರೇಷ್ಠವಾದ ಆನೆಯಂತೆ ಇದೆ. 9 ನಾರಿಯಿಂದ ಮಾಡಿದ ಶ್ರೇಷ್ಠವಾದ ಆನೆಯಂತೆ ಶ್ರೇಷ್ಠವಾದ ರೂಪ. ಇದರ ರಹಸ್ಯ ಏನು ಅಂತಾರೆ, ಜೀವಾಂತರ್ಯಾಮಿ ಬಿಂಬನ ಸೇವಾರ್ಥವಾಗಿ ಛತ್ರ ಚಾಮರ ವ್ಯಜನ ತಾಳ ಮೃದಂಗ ನೃತ್ಯ ವಾದ್ಯಾದಿ ಸೇವೆ ಮಾಡತಕ್ಕ ಜೀವನ ಹೃತ್ಕಮಲ ಶ್ವೇತ ವರ್ಣಾಬ್ಜದಲ್ಲಿ ವಿಮಲಾದಿ 8 ಸ್ತ್ರೀ ರೂಪಗಳು, 8 ಕಮಲದಗಳಲ್ಲಿ ಮಧ್ಯಪೀಠ ರೂಪನಾಗಿ ಅನುಗ್ರಹವೆಂಬೋ ಶಕ್ತಿ 9 ಸ್ತ್ರೀ ರೂಪಗಳು, ಸೇವಕ ರೂಪಗಳು. ಪ್ರಳಯ ಕಾಲದಲ್ಲಿ ಪರಮಾತ್ಮನಿಗೆ ಅನಂತ ಅನಂತ ರೂಪಗಳು. ವಿಮಲಾದಿ ಅಂದರೆ ಶ್ರೇಷ್ಠವಾಗಿರುವಂಥ ರೂಪಗಳು. ಇಂತಹ ವಿರಾಟ ಪುರುಷನ ರೂಪಗಳು ನಿರ್ವಿಕಾರ ಚಿನ್ಮಯ ಚಿದಾನಂದಾತ್ಮಕವೆಂದು ಕರೆಸಿಕೊಳ್ಳುತ್ತಾ ಬ್ರಹ್ಮಾಂಡದೊಳಗೆ ಈ ಪಿಂಡಾಂಡದೊಳಗೂ ಇವೇ ಆ ರೂಪಗಳಿಗೆ ಕಿಂಚಿತ್ತು ಭೇದವಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾರಿಜ ಭವಾಂಡದೊಳು ಲಕ್ಷ್ಮೀ ನಾರಸಿಂಹನ ರೂಪಗುಣಗಳು ವಾರಿಧಿಯೊಳಗಿವ ತೆರೆಗಳಂದದಿ ಸಂದಣಿಸಿಯಹವು. ಕಾರಣಾಂಶಾವೇಶ ವ್ಯಾಪ್ತವತಾರ ಕಾರ್ಯ ಅವ್ಯಕ್ತವು ಈರೈದು ವಿಭೂತಿ ಅಂತರ್ಯಾಮಿ ರೂಪಗಳು. ವಾರಿಜ ಭವಾಂಡದೊಳು ಬ್ರಹ್ಮಾಂಡದಲ್ಲಿ ಶ್ರೀಲಕ್ಷ್ಮೀ ನರಸಿಂಹನಾದ ಬಿಂಬರೂಪಿ ಹರಿಯ ಅನಂತಾನಂತ ರೂಪಗಳು, ಅನಂತಾನಂತ ಗುಣ ಅಭಿವ್ಯಕ್ತಿಗೆ ಕಾರಣವಾದವು. ವಾರಿಧಿಯೊಳಗೆ ಸಮುದ್ರದೊಳಗೆ ಇರುವ ತೆರೆಗಳಂತೆ ಇವೆ. ಸಮುದ್ರದಲ್ಲಿಪ್ಪ ತೆರೆಗಳಿಗೂ ಸಮುದ್ರಕ್ಕೂ ಹೇಗೆ ಭೇದವಿಲ್ಲವೋ, ಹಾಗೆ ತೆರೆಗಳ ಗಣನ ಮಾಡಲು ಹೇಗೆ ಶಕ್ಯವಿಲ್ಲವೋ, ಹಾಗೆಯೇ ಪರಮಾತ್ಮ ರೂಪಗಳು ಅನಂತ ರೂಪಗಳಾಗಿವೆ. ಸಂದಣಿಸಿ ಅವು ಗುಂಪಾಗಿ ಕೂಡಿವೆ. ಗುಂಪಾದ ಒತ್ತಟ್ಟಿಗೆ ಸೇರಿದ ಜನ ಬೇರೆ ಬೇರೆ ಇದ್ದರೂ ಜನಸಂದಣಿ ಹೇಗೆ ಹಾಗೆ ಇವೆ. ಕಾರಣ ನಾರಾಯಣನ ಮೂಲ ರೂಪ, ನಿತ್ಯವಾದ 6 ವಸ್ತುಗಳಲ್ಲಿರಪ್ಪ 3 ರೂಪ. ಅಂಶ ಅಂದರೆ ವಾಸುದೇವಾದಿ ರೂಪಗಳು, ಆವೇಶ ಅಂದರೆ ಶುಕ್ಲಕೇವೇಶಾದಿ ರೂಪ ಅಂದರೆ ಬಲರಾಮ ಲಕ್ಷ್ಮಣ ಅರ್ಜುನ ಪೃಥುರಾಜದಲ್ಲಿರುವ ರೂಪಗಳು. ವ್ಯಾಪ್ತ ರೂಪ ವಿಷ್ಣು, ಸಮಗ್ರ ದೇಶ ಕಾಲ ಬ್ರಹ್ಮಾಂಡ ಬಹಿರ್ಬ್ರಹ್ಮಾಂಡದಲ್ಲಿ ಓತಪ್ರೋತ ಅಪ್ರಘಟಿತನಾಗಿರುವ ರೂಪವೊಂದು. ತತ್ತತ್ ಪದಾರ್ಥದಲ್ಲಿ ತದಾಕಾರನಾಗಿ ತತ್ರೂಪ ತನ್ನಾಮದಿಂದ ಜಡವಸ್ತು ಜೀವಾದಿಗಳ ಜಡ ದೇಹಾದಿಗಳಲ್ಲಿ ಘಟಾಕಾಶ ಮಠಾಕಾಶ ಇತ್ಯಾದಿಗಳೆಲ್ಲ ರೂಪ ವ್ಯಾಪ್ತವಾದದ್ದು. ಆಹಿತಾದಿ ಸ್ವಯಂ ವ್ಯಕ್ತ ಕರ್ಣಚರಣಾದಿಯುಕ್ತ ವ್ಯಾಪ್ತ ರೂಪ. ಹೀಗೆ ವ್ಯಾಪ್ತ ರೂಪಗಳ ವಿವರವನ್ನು ಹೇಳಿದ್ದಾರೆ. ಅವತಾರ ರಾಮ ಕೃಷ್ಣ ಮತ್ಸ್ಯ ಕೂರ್ಮ ವ್ಯಾಸ ಕಪಿಲಾದಿ ರೂಪಗಳು. ಕಾರ್ಯರೂಪ ವಿರಾಟ್ ರೂಪತ್ರಯ. ವ್ಯಾಪ್ತಿ ಸಂಧಿಯಲ್ಲಿ ಬಂದಿದೆ ಪುರುಷ ರೂಪತ್ರಯ ಅಂಥೇಳಿ. ವ್ಯಕ್ತರೂಪ ಅಂದರೆ ಮಹತ್ತತ್ವಗತವಾದ ರೂಪ. ವ್ಯಕ್ತ ಕೊಂಗೊಳಿಪ ರೂಪ, ಅವ್ಯಕ್ತ ಮೂಲ ಪ್ರಕೃತಿಗತ ಸೂಕ್ಷ್ಮ ರೂಪ. 10 ವಿಭೂತಿ ರೂಪಗಳು. ಅಂತರ್ಯಾಮಿ ಸಕಲ ಜೀವಂತರ್ಯಾಮಿ ರೂಪಗಳು. ಹೀಗೆ 10 ವಿಧವಾದ ರೂಪಗಳು ತುಂಬಿವೆ. ಸಮುದ್ರ ತರಂಗಗಳಂತೆ ಅನಂತವಾಗಿರುವ ಪರಮಾತ್ಮನ ರೂಪಗಳು ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿವೆ. ಕಾರಣಗತ ರೂಪಗಳು, ಅಂಶಗತ ರೂಪಗಳು, ಪೃಥು ಮುಂತಾದವರಲ್ಲಿರುವ ಆವೇಶ ರೂಪಗಳು, ವ್ಯಾಪ್ತ ರೂಪಗಳು, ಅವತಾರ ರೂಪಗಳು, ಕಾರ್ಯಘಟ ಮುಂತಾದವುಗಳಲ್ಲಿರುವ ರೂಪಗಳು, ಅವ್ಯಕ್ತಗತ ರೂಪಗಳು, ವ್ಯಕ್ತವೆನಿಸಿರುವ ಮಹತ್ವತ್ವ ರೂಪಗಳು. ಈ ರೀತಿಯಾಗಿ ಹೀಗೆ ಇರುವ ಪರಮಾತ್ಮನ ತತ್ವಗತವಾದ ರೂಪಗಳು, ವಿಭೂತಿ ರೂಪಗಳು, ಅಂತರ್ಯಾಮಿ ರೂಪಗಳು ಅಸಂಖ್ಯವಾಗಿ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಮಣಿಗಣಗಳ ದೇಹ ಸೂತ್ರದಂದದಿ ಪ್ರಣವಪಾದ್ಯನು ಚೇತನ ಜಗತ್ತಿನೊಳ ಅನುದಿನದಲ್ಲ ಆಡುವನು ಸುಖಪೂರ್ಣ. ದಣಿಮಿಕೆಯೊಳಗೆಲ್ಲ ಬಹುಕಾರುಣಿಕ ಅನಂತಾನಂತ ಜೇವರದೊಳಗೆ ಏಕಾಂಶಾಂಶದ ರೂಪದಿ ನಿಂತು ನೇಮಿಸುವ. ಮಣಿಗಳೊಳಗೆ ಸೂತ್ರದೊಂದಿ ಜಪಮಾಲೆಯಲ್ಲಿ ನವರತ್ನಾದಿ ಮುತ್ತು ಇತ್ಯಾದಿ ಮಡಗಳು ಬೇರೆಯಾಗಿದ್ದರೂ ಒಂದೇ ದಾರದಲ್ಲಿ ಪೋಣಿಸಿತ್ವೆ.
ಆ ದಾರ ಒಂದು ಆಧಾರವಾಗಿದೆ. ಎಲ್ಲ ಮಣಿಗಳಿಗೆ ಆ ದಾರ ಹೇಗೆ ಆಧಾರವಾಗಿದೆಯೋ ಹಾಗೆ ಪ್ರಣವ ಓಂಕಾರ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ, ಪರಿಪೂರ್ಣನಾದ ಪರಮಾತ್ಮ ಚೇತನ ಜಗತ್ತಿನೊಳಗೆ ಅನುದಿಲದಲಾಡುವನು. ಜೀವ ಜಡಾತ್ಮಕ ಸಕಲ ಜಗತ್ತಿನಲ್ಲಿ ನಿತ್ಯ ಅನಂತ ರೂಪಗಳಿಂದ ಕಾರ್ಯ ಮಾಡುವನಾಗಿದ್ದಾನೆ. ಸುಖಪೂರ್ಣ, ನಿತ್ಯಾನಂದ, ಸುಖಿ, ಜ್ಞಾನಾನಂದಾದಿ ಗುಣಪೂರ್ಣನಾಗಿದೆ. ಇವನಿಗೆ ದಣಿವಿಕೆಯೇ ಇಲ್ಲ. ಇಷ್ಟೆಲ್ಲ ಮಾಡಿ ಅನಂತ ರೂಪಗಳಿಂದ ಅನಂತ ಕಾರ್ಯ ಮಾಡಿದರೂ ಪರಮಾತ್ಮನಿಗೆ ಕಿಂಚಿತ್ತೂ ಆಯಾಸ ಇಲ್ಲ. ಏಕೆಂದರೆ ಶ್ರಮ ದೋಷಾದಿಗಳಿಲ್ಲದವನು ಸುಖಪೂರ್ಣನಾಗಿದ್ದಾನೆ. ಬ್ರಹ್ಮಾಂಡ ಕಾರ್ಯದಿಂದ ಪರಮಾತ್ಮನಿಗೆ ಪ್ರಯೋಜನವಿದೆಯೋ ಹೇಗೆ ಎಂದರೆ ಇಲ್ಲ ಅಂತ ಹೇಳ್ತಾರೆ. ಸುಖಪೂರ್ಣನಿಗೆ ಏನೂ ಪ್ರಯೋಜನವಿಲ್ಲ. ಜೀವರುಗಳು ಅನಂತ, ಇವರ ಮೇಲೆ ಕರುಣೆ ಮಾಡಿ ಅವರವರ ನಿಜಗತಿಯನ್ನು ಕೊಡುವುದಕ್ಕೋಸ್ಕರ ಕರುಣದಿಂದ ಅನಂತ ಜೀವರಾಶಿಗಳಿಗೆ ಏಕಾಂಶಾಂಶ ರೂಪದಿಂದ ಜೀವಾಂತರ್ಯಾಮಿಯಾಗಿ ಭಿನ್ನಾಂಶರಾದ ಜೀವರ ಪ್ರತಿಬಿಂಬರಲ್ಲಿ ಅನೇಕ ಅಂಶದಿಂದ ಇದ್ದರೂ ಮೂಲರೂಪಿಗೆ ಏಕಾಂಶನಿಗೆ ಅತ್ಯಂತ ಅಭೇದವಾಗಿರುವನು. ಹೀಗೆ ಅಂಶಾಂಶ ರೂಪದಿಂದ ಸಕರಲ್ಲಿ ನಿಂತು ಇದ್ದು ಕಾರ್ಯ ಪ್ರವೃತ್ತಿ ಮಾಡಲು ನೇಮಿಸುವ ನಿಯಮನ ಮಾಡ್ತಾನೆ ಅಂತ ತಿಳ್ಕೋಬೇಕು. ಜೀವರು ಭೇದ ಜಡ ಜನ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮೀ. ಮೂವರಿಂದಲಿ ಪದ್ಮಜಾಂಡದಿ ತಾವಿಲಕ್ಷಣ ನೆನೆಸುತ್ತೆಪ್ಪಳು ಸಾವಧಿಕ ಸಮಶೂನ್ಯಳೆಂದರಿ ತೀರ್ವರನು ಭಜಿಸು. ಜೀವರು ಭೇದ, ಅನಂತ ಜೀವರಿದ್ದರೂ ಒಬ್ಬೊಬ್ಬರಲ್ಲಿ ಪರಸ್ಪರ ಭೇದವಿದೆ. ಜಡಗಳು ಅನಂತವಿದ್ದರೂ ಜಡಗಳಲ್ಲಿ ಪರಸ್ಪರ ಭೇದವಿದೆ. ಇಂತಹ ಜೀವರಿಗೂ ಜಡಗಳಿಗೂ ಭೇದವಿದೆ. ಜೀವರಿಗೂ ಪರಮಾತ್ಮನಿಗೂ ಭೇದವಿದೆ. ಜಡಕ್ಕೂ ಪರಮಾತ್ಮನಿಗೂ ಭೇದವಿದೆ. ಹೀಗೆ ಪಂಚಭೇದ ಇದು ನಿತ್ಯ ಸತ್ಯವಾಗಿದೆ. ಇಂತು ಜಡರಿಂದ ಶ್ರೀವರನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಅತ್ಯಂತ ಭಿನ್ನನಾಗಿದ್ದಾನೆ. ಸಚ್ಚಿದಾನಂದ ರೂಪಿಯಾಗಿರುವಂತಹ ಪರಮಾತ್ಮನು ಅಸಾಮಾನ್ಯನಾಗಿದ್ದಾನೆ, ಆಶ್ಚರ್ಯ ಪುರುಷನಾಗಿದ್ದಾನೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮೀ ದೇವಿಯರು ಮೂವರಿಂದಲೇ ಜೀವ ಜಡ ಪರಮಾತ್ಮನಿಂದಲೇ ವಿಲಕ್ಷಣಲಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಸಾವಧಿಕ ಸಮಶೂನ್ಯನಿಂತು ಜಡ ಜೀವರಿಂದ ವಿಲಕ್ಷಣನು ನಿತ್ಯ ಮುಕ್ತಳು. ಪರಮಾತ್ಮನ ಅಧೀನಳಾಗಿ ಪರಮಾತ್ಮನ ದೇಶಕಾಲ ಸಮಳಾಗಿ ಅನಂತ ಗುಣದಿಂದ ಪರಮಾತ್ಮನಿಂದ ಕಡಿಮೆಯಾಗಿದ್ದಾಳೆ. ಈಶಕೋಟಿ ಪ್ರವಿಷ್ಟಳು ಅಂಥೇಳಿ ಶ್ರುತಿಗಳಲ್ಲಿ ಬಂದಿದೆ. ಆದಿತೇರು ತಿಳಿಯದಿಹ ಗುಣವೇದ ಮಾನ್ಯಗಳೆಂದೆನೆಪ ವಾಣ್ಯಾದಿಗಳು ಬಲ್ಲರ ಅವರರಿಯದ ಗುಣಗಳಂಗಳರು. ವೇದ ಬಲ್ಲನು ಬೊಮ್ಮನರಿಯದ ಗಾಧ ಗುಣಗಳು ಲಕ್ಷ್ಮಿ ಬಲ್ಲಳು ಶ್ರೀಧರನೋಪಾಸ್ಯ ಸದ್ಗುಣ ಪೂರ್ಣ ಹರಿಯಂದು. ಪರಮಾತ್ಮನೇ ಸರ್ವೋತ್ತಮ ಸದ್ಗುಣಪೂರ್ಣನೆಂದು ಭಜಿಸಬೇಕು ಅಂತ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ವೇದ್ಯನಾಗಿದ್ದಾನೆ. ಇಂತಹ ಮಹಾಮಹಿಮನನ್ನು ಅಧಿಕಾರಾನುಸಾರ ದೇವತೆಗಳೇ ಪೂರ್ಣವಾಗಿ ತಿಳಿಯುವುದಿಲ್ಲವಾದರೂ ಆ ದೇವತೆಗಳು ಕೆಲವು ಗುಣಗಳನ್ನು ಮಾತ್ರ ತಿಳಿದಿದ್ದಾರೆ. ಆದಿತ್ಯರು ಅದಿತಿ ಪುತ್ರ ಆದ ದೇವತೆಗಳು ತಿಳಿಯದೇ ಇರುವ ಗುಣಗಳನ್ನು ವೇದಮಾನಿಗಳೆಂದೆನಿಪ ವೇದಕ್ಕೆ ಮುಖ್ಯಾಭಿಮಾನಿಗಳಾದ ವಾಣ್ಯಾದಿಗಳು ಬಲ್ಲರು. ಸರಸ್ವತಿ ಭಾರತೀ ದೇವರು ತಿಳಿದುಕೊಂಡಿದ್ದಾರೆ. ಇವರಿಬ್ಬರೂ ತಿಳಿಯದ ಗುಣಗಳನ್ನು ಬ್ರಹ್ಮದೇವರು ತಿಳ್ಕೊಂಡಿದ್ದಾರೆ. ಬೊಮ್ಮನರಿಯದ ಅಗಾಧ ಗುಣಗಳನ್ನು ಲಕ್ಷ್ಮಿ ಬಲ್ಲನು. ಬ್ರಹ್ಮದೇವರು ತಿಳಿಯದ ಅತ್ಯಾಶ್ಚರ್ಯಕರವಾದ ಪರಮಾತ್ಮನ ಗುಣಗಳನ್ನು ಮಹಾಲಕ್ಷ್ಮೀ ದೇವಿ ತಿಳಿದುಕೊಂಡಿದ್ದಾಳೆ, ಬಲ್ಲಳು. ಶ್ರೀಧರನೋಪಾಸ್ಯ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿದ ಪರಮಾತ್ಮನೊಬ್ಬನೇ ಸದ್ಗುಣಪೂರ್ಣ ಅನಂತ ಜ್ಞಾನಾನಂದ ಐಶ್ವರ್ಯ ಬಲಾದಿ ಗುಣನೆಂದು ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಂತನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕ್ಷ್ಮಿ ಭಗವಂತಗಾಭರಣ ಆಯುಧಾಂಬರ ಆಲಯಗಳಾಗೆ ಸ್ವಾಂತದಲ್ಲೇ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದೆ ಮಾಡುತ್ತಳಿ ಅಧೀನತ್ವ ವೈದಿಹಳು. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಮಹಾಲಕ್ಷ್ಮಿ ಸಹಿತನಾಗಿರುವಂತಹ ಮಹಾಲಕ್ಷ್ಮಿ ಮತ್ತು ಪರಮಾತ್ಮನನ್ನು
ಇಬ್ಬರನ್ನು ಭಜಿಸು ಅಂತ ಹೇಳ್ತಾ ಇದ್ದಾರೆ. ಸದ್ಗುಣಪೂರ್ಣನಾದ ಪರಮಾತ್ಮ ಒಬ್ಬನೇ. ಇಲ್ಲಿ ಯಾಕೆ ಹೀಗೆ ಹೇಳಿದರು ಅಂದರೆ, ಮುಕ್ತಾವಸ್ಥಾದಲ್ಲಿ ನಿತ್ಯ ಸ್ವತಂತ್ರ ನಿರ್ದೋಷನಾದ ಪರಮಾತ್ಮನನ್ನು ಸದಾಕಾಲದಲ್ಲಿ ಅಗಲದೇ ಇರುವ ಮಹಾಲಕ್ಷ್ಮೀ ದೇವಿಯರ ದ್ವಾರ ಸಮಸ್ತ ಮುಕ್ತಾಮುಕ್ತರ ಕ್ರೀಡೆ. ಮಹಾಲಕ್ಷ್ಮಿಯ ದ್ವಾರ ಸಕಲ ಬ್ರಹ್ಮಾಂಡದಲ್ಲಿ ಹಿಂದೆ ಮುಕ್ತರಾದ ಜೀವರು ಈ ಬ್ರಹ್ಮಾಂಡದಲ್ಲಿ ಮುಕ್ತರಾಗುವರು. ಈ ಬ್ರಹ್ಮಾಂಡದಲ್ಲಿರುವ ಜೀವರು ಮುಂದೆ ಅನೇಕ ಬ್ರಹ್ಮಾಂಡಗಳು ಸೃಜ್ಯರಾಗುವ ಅಸೃಜ್ಯ ಜೀವರಿಗೆ ನಿತ್ಯ ಮುಕ್ತಳಾದ ರಮೆಯಿಂದಲೇ ಎಲ್ಲ ಕಾರ್ಯ ನಡೆಸುವನಾದ ಕಾರಣ ಪರಮಾತ್ಮನು ಲಕ್ಷ್ಮೀ ಸಹಿತನಾಗಿಯೇ ಭಜಿಸಿದರೆ ಪ್ರೀತನಾಗ್ತಾನೆ. ಮಹಾಲಕ್ಷ್ಮೀ ದೇವಿಯರು ಪರಮಾತ್ಮನ ಕರುಣಾ ಕಟಾಕ್ಷ ವೀಕ್ಷಣದಿಂದ ವಿಶ್ವ ಜಗತ್ತಿನ ಸರ್ಗ ಪಾಲನೆ ಲಯಾದಿ ಬಂಧ ಮೋಕ್ಷಾದಿ ಮಾಡುವ ಶಕ್ತಿಯುಳ್ಳವರೆಂದು ಮಹಾಲಕ್ಷ್ಮೀ ದೇವಿಯ ಅನಂತ ಸಾಮರ್ಥ್ಯಗಳನ್ನು ವೇದಗಳಲ್ಲಿ ಹೊಗಳಿದ್ದಾರೆ. ಪರಮಾತ್ಮನ ಅನುಗ್ರಹ ಎಷ್ಟಿದೆ ನೋಡಿ. ಅಸ್ವಂತ್ರಳಾದ ಮಹಾಲಕ್ಷ್ಮಿಯು ಸಂತತ ಪರಮಾತ್ಮನ ಅಧೀನದಲ್ಲಿರುವ ಕಾರಣ ಪರಮಾತ್ಮನ ಮಹಾಪ್ರೀತಿ ಕರುಣಾವುಳ್ಳವರಾದರು. ಪರಮಾತ್ಮನ ಅನಂತಾನಂತ ಗುಣೈಕ ದೇಶವನ್ನು ಅರಿಯಳೆಂಬುವ ವಿಷಯವನ್ನು ಈ ಪದ್ಯದಿಂದ ದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಳಯ ಜಲಧಿಯುಳ್ಳ ನಾವೆಯ ಹುಲಬುಗಾಣದೆ ಸುತ್ತು ಒಂದದೆ ಜಲರು ಹೇಕ್ಷಣ ನಮಲ ಗುಣರೂಪಗಳ ಚಿಂತಿಸುತ್ತಾ ನೆಲೆಯಗಾಣದೆ ಮಹಾಲಕ್ಷ್ಮಿ ಚಂಚಲವನೈದಿಹಳ ಅಲ್ಪಜೀವರಿಗಳಡುವುದೇನ ಇವನ ಮಹಾಮಹಿಮೆಗಳೇ ಜಗತ್ರಯದೇ. ಪ್ರಳಯ ಜಲಧಿಯಲ್ಲಿರುವಂತಹ ಮಹಾಪ್ರಳಯದಲ್ಲಿ ಅಗಾಧವಾದ ಜಲ, ಎಲ್ಲಿ ನೋಡಿದ್ರಲ್ಲಿ ನೀರು. ವಟಪತ್ರಶಾಯಿ ಅಲ್ಲಿದ್ದಾನೆ. ಆ ಮಹಾಜಲದಲ್ಲಿ ದಾರಿ ಕಾಣದೆ ಸುತ್ತಿ ತಿರುಗುವಂತೆ ಜಲರು ಹೇಕ್ಷಣ ಕಮಲಪತ್ರದಳ ನೇತ್ರನ ಅಂದರೆ ವಿಶಾಲವಾದ ಕಣ್ಣುಳ್ಳ ಪರಮಾತ್ಮನ ಕರುಣಾದೃಷ್ಟಿಯುಳ್ಳ ಪರಮಾತ್ಮನ ಅಮಲ ನಿರ್ದುಷ್ಟವಾದ ಜ್ಞಾನಾನಂದ ಗುಣರೂಪಗಳನ್ನು ಚಿಂತಿಸುತ್ತಾ ಆ ಗುಣಗಳ ನೆಲೆಗಾಣದೆ ಅಂತ್ಯವನ್ನು ಕಾಣದೆ ಮಹಾಲಕ್ಷ್ಮೀ ದೇವಿಯು ಚಂಚಲವನ ಮನಸ್ಸು ದೃಢವಾಗಿರದೆ ಆಶ್ಚರ್ಯಚಕಿತಳಾಗಿದ್ದಾಳೆ. ಇನ್ನು ಅಲ್ಪ ಜೀವರಿಗೆ ಅಳವಡೋದೇ ಇವನ ಮಹಾಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಈ ಜಗತ್ರದಿ ಮೂರು ಲೋಕದಲ್ಲಿರುವ ಅಲ್ಪರಾದ ಸಾಧನರಹಿತರಾದ ಅನಧಿಕಾರಿ ಜೀವರಿಗೆ ಈತನ ಮಹಾಮಹಿಮೆ ತಿಳಿತದೇನೋ ಅಂತ ಹೇಳ್ತಾ ಇದ್ದಾರೆ. ಶ್ರೀನಿಕೇತನ ಸಾತ್ವತಾಂಪತಿ ಜ್ಞಾನಗಮ್ಯ ಗಯಾಸುರಾರ್ಧನ ಮೌನಿಕುಲ ಸನ್ಮಾನ್ಯಮಾನದ ಮಾತುಳಧ್ವಂಸೆ ದೀನ ಜನ ಮಂದಾರ ಮಧುರಿಪು ಪ್ರಾಣ ಜಗನ್ನಾಥ ವಿಠ್ಠಲ ತಾನೇ ಗತಿಯಂದನು ದಿನದಿ ನಂಬಿದವರ ಪೊರೆಯುವನು. ಶ್ರೀನಿಕೇತನ ಶ್ರೀಲ ಸಂಪತ್ಕರಳಾದ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿ ಮಹಾಲಕ್ಷ್ಮೀ ದೇವಿಯರಿಗೆ ನಿಕೇತನ ಮನೆಯಾಗಿ ಉಳ್ಳ ಶ್ರೀನಿಕೇತನ ಪರಮಾತ್ಮನು ಧಾಮತ್ರಯ ವೈಕುಂಠ ಅನಂತಾಸನ ಶ್ವೇತದ್ವೀಪ ಶ್ರೀಭಾಗವೇ ಮನೆಯಾಗಿರುಳ್ಳಂತಹ ಪರಮಾತ್ಮನು ಸಾತ್ವತಾಂಪತಿ ಯಾದವ ಕುಲಕ್ಕೆ ಶ್ರೇಷ್ಠನಾದ ಶ್ರೀಕೃಷ್ಣ ಅಥವಾ ಸಾತ್ವತಾಂಪತಿ ಮಹಾಬಲಯುಕ್ತ ಶರೀರವುಳ್ಳವ ಜ್ಞಾನಗಮ್ಯ ಜ್ಞಾನ ವಿಜ್ಞಾನದಿಂದಲೇ ಪರಮಾತ್ಮನನ್ನು ಹೊಂದಲು ಶಕ್ಯವಾದುದರಿಂದ ಜ್ಞಾನಗಮ್ಯ ಅಂತ ಕರೀತಾರೆ. ಗಯಾಸುರಾರ್ಧನ ಗಯ ಎಂಬ ಅಸುರನ್ನು ಸಂಹರಿಸಿದವನು. ಅಜ್ಞಾನವೆಂಬ ಕತ್ತಲೆಯನ್ನು ಸಂಹರಿಸಿ ಸುಜ್ಞಾನಪ್ರದನಾದವನು. ಪಿತೃಮುಕ್ತಿ ಹೇತುವಾದಂತಹ ಗಯಾ ಕ್ಷೇತ್ರವನ್ನು ನಿರ್ಮಿಸಿದ ಪರಮಾತ್ಮನೇ ಮೌನಿಕುಲ ಸನ್ಮಾನ್ಯ ಜ್ಞಾನಿಗಳಾದ ಮುನಿಗಳಿಂದ ಮನನಶೀಲರಾದ ಋಷಿಗಳಿಂದ ಸನ್ಮಾನ್ಯ ಪೂಜಿತನಾಗಿದ್ದಾನೆ. ಪರಶುರಾಮ ವೇದವ್ಯಾಸ ದತ್ತ ಕಪಿಲ ಐತರೇಯಾದಿ ರೂಪಗಳಿಂದ ಮುನಿಗಳ ವಂಶದಲ್ಲಿ ಅವತಾರವನ್ನು ಮಾಡಿ ಮುನಿಗಳ ಜ್ಞಾನಿಗಳಾದ ಋಷಿವಂಶ ಶ್ರೇಷ್ಠನೇ ಮಾನದ ಅಮಾನಿ ಮಾನದೋ ಮಾನ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಮಾನದ ಅಂದರೆ ಸರ್ವೇಶ್ವರತ್ವೇನ ಸರ್ವರಿಂದ ಪೂಜೆಗೊಳ್ಳುವ ಪರಮಾತ್ಮನು ಮಾತುಲ ಧ್ವಂಸೆ ಸೋದರ ಮಾವನಾದ ಕಂಸನೆಂಬ ಅಸುರನನ್ನು ಸಂಹಾರ ಮಾಡಿದ ಶ್ರೀಕೃಷ್ಣನೇ ಸಜ್ಜನರನ್ನು ಅಹಂಕಾರವಶರನ್ನಾಗಿ ಮಾಡುವ ದುರಹಂಕಾರವನ್ನು ಖಂಡಿಸುವ ಶ್ರೀಕೃಷ್ಣ
ನಾನು ನನ್ನದೆಂಬ ದುರಹಂಕಾರವನ್ನು ಸಂಹರಿಸಪ್ಪ ಅಂತ ಹೇಳಿ ಶ್ರೀಕೃಷ್ಣನ ಬೇಡ್ಕೊತಾ ಇದ್ದ. ದೀನ ಜನ ಮಂದಾರ, ದೇನರು ಪರಮಾತ್ಮನ ಮರೆಹೊಕ್ಕು ಕೃಷ್ಣ, ನಿನ್ನ ಹೊರತು ಗತಿಯಿಲ್ಲ, ನೀನೇ ಗತಿ ಅಂತ ಶರಣಾರ್ಥರಾದ ಭಕ್ತರಿಗೆ ಮಂದಾರ ವೃಕ್ಷದಂತೆ ಬೇಡಿದಿಷ್ಟಾರ್ಥವನ್ನು ಕೊಡ್ತಾನೆ ಶ್ರೀಕೃಷ್ಣ. ಮಧುರಿಪು, ಮಧುನಾಮಕ ದೈತ್ಯವನ್ನು ಸಂಹಾರ ಮಾಡಿದವನು. ಮಧುಕೈಟ ಎಂಬ ತತ್ವಾಭಿಮಾನಿಗಳು ಅವರನ್ನು ಪರಮಾತ್ಮ ವರಾಹ ರೂಪದಿಂದ ಸಂಹಾರ ಮಾಡಿದವನು ಪರಮಾತ್ಮ. ಅಥವಾ ಮಧು ಎಂಬ ದೈತ್ಯನ ದುರ್ಬುದ್ಧಿಯನ್ನು ಸಂಹರಿಸಿದವನು. ಸಕಲ ಸಜ್ಜನರ ದುರ್ಬುದ್ಧಿಯನ್ನು ಕಳೆದು ಸುಜ್ಞಾನವನ್ನು ಕೊಡುವ ಶ್ರೀಹರಿಯೇ, ಇಂತಹ ದುರಹಂಕಾರ ದುರ್ಬುದ್ಧಿಯನ್ನು ಕೊಳೆದು ಜ್ಞಾನವನ್ನು ಕೊಡುವಂತಹ ಪರಮಾತ್ಮನೇ ವಿಶಿಷ್ಟ, ಅವನೇ ಉತ್ತಮವಾದ ವಿಶಿಷ್ಟ ಆನಂದ, ಬಲ, ವೀರ್ಯ, ಶಕ್ತಿಯನ್ನು ಕೊಟ್ಟು ಕಾಪಾಡ್ತಾನೆ. ಪ್ರಾಣದಹ ಶ್ರೀಕೃಷ್ಣ ಹರೇ ಜಗನ್ನಾಥ ವಿಠ್ಠಲ, ಸರ್ವ ಜಗತ್ತಿಗೆ ಸ್ವಾಮಿಯಾದಂತಹ ಶ್ರೀಕೃಷ್ಣನೇ ತಾನೇ ಗತಿಯೆಂದು ಅನುದಿನದಿ ನಂಬಿದವರನು ಅನನ್ಯಾಶ್ಚಿಂತೆಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತೇಳಿ ಹೇಳಿದಾನೆ. ಯಾರು ದೃಢಭಕ್ತಿಯಿಂದ ಆ ಪರಮಾತ್ಮನ ನಂಬಿ ಬರ್ತಾರೆ ಅಂಥವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪ್ರಾಣಾಂತರ್ಯಾಮಿಯಾಗಿರುವ ಜಗನ್ನಾಥ ವಿಠ್ಠಲೆ, ನಿನ್ನನ್ನು ಒಳ್ಳೆಯ ದಾರಢ್ಯ ಭಕ್ತಿಯಿಂದ ನಂಬಿದ್ದೇನೆ. ವಿಶೇಷ ಭಕ್ತಿಯಿಂದ ಸ್ತೋತ್ರ ಮಾಡಲು ಸಂರಕ್ಷಿಸುವ ಇಹದಲ್ಲಿ ಸುಜ್ಞಾನ ಬಲವೀರ್ಯಾದಿ ಐಶ್ವರ್ಯಗಳನ್ನು ಕೊಟ್ಟು ಪರದಲ್ಲಿ ಮುಕ್ತಿಯಲ್ಲಿ ಕೊಟ್ಟು ರಕ್ಷಿಸುವ ಪರಮಾತ್ಮ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಈ ಸಂಧಿಯನ್ನು ಆ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದಾರೆ. ಪರಮಾತ್ಮ ಮುಕ್ತ ನಿಯಾಮಕನೂ ಆಗಿದ್ದಾನೆ, ಜ್ಞಾನಗಮ್ಯನಾಗಿದ್ದಾನೆ, ಅನಂತ ವೇದಗಳಿಂದ ಕೊಳಲ್ಪಟ್ಟಿದ್ದಾನೆ, ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ. ಅಂತಹ ಪರಮಾತ್ಮ, ನಿನ್ನನ್ನು ನಂಬಿದ್ದೇನೆ, ನೀನೇ ನನಗೆ ಗತಿ ಅಂತ ಹೇಳಿ ನಂಬಿದರೆ ಅವರನ್ನು ಎಲ್ಲ ರೀತಿಯಿಂದಲೂ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.